ರಾಮೇಶ್ವರರನ್ನು ಆರಾಧಿಸಿ ಎನ್ನ ವಿದ್ಯಾಗುರು ಕವಿ ಶಿವಯೋಗಿ ಡಾಕ್ಟರ್ ಪಂಡಿತ ಪೂಜ್ಯ ಪುಟ್ಟರಾಜ ಗುರುವರ್ಯರ ಶ್ರೀ ಚರಣಗಳನ್ನು ಎನ್ನ ಮಸ್ತಕದ ಮೇಲೆ ಪೊತ್ತು ಶಾಂತಾಶ್ರಮದ ಪೀಠಾಧಿಪತಿಗಳಾಗಿರುವ ಪರಮ ಪೂಜ್ಯರು ಹಿರಿಯರು ಅನುಭಾವಿಗಳಾಗಿರುವ ಶ್ರೀ ವೇದಮೂರ್ತಿ ಚಂದ್ರಕಾಂತಯ್ಯ ಸ್ವಾಮಿಗಳವರಲ್ಲಿ ಅನಂತ ನಮನಗಳನ್ನು ಅರ್ಪಿಸಿ ಬೆಂಗೋಳಿಯಿಂದ ಆಗಮಿಸಿ ಬಂದಿರತಕ್ಕಂಥ ಶರಣಯ್ಯ ಸ್ವಾಮಿಗಳವರಲ್ಲಿ ಶರಣೆಂದು ನಡೆಯುವಂತಹ ಈ ಪುರಾಣ ಕಾರ್ಯಕ್ರಮಕ್ಕೆ ಸಂಗೀತದ ಸೇವೆಯನ್ನು ನಿರ್ವಹಿಸುತ್ತಿರುವ ನಾಡಿನ ಖ್ಯಾತ ಗಾಯಕ ಪಂಡಿತೋತ್ತಮರಾಗಿರುವ ಶ್ರೀ ವೇದಮೂರ್ತಿ ಮಹಾರುದ್ರಯ್ಯ ಗವಾಯಿಗಳು ಹಿತ್ತಲ್ ಶಿರೂರವರಲ್ಲಿಯೂ ಶರಣೆಂದು ತಬಲಾ ಸೇವೆಯನ್ನು ನಿರ್ವಹಿಸುತ್ತಿರುವ ಹಿರಿಯ ಅನುಭಾವಿಯ ನಾಡಿನ ಹೆಸರಾಂತ ಕಲಾವಿದ ಪಂಡಿತೋತ್ತಮರಾಗಿರುವ ಶ್ರೀ ವೇದಮೂರ್ತಿ ಬಸಯ್ಯ ಸ್ವಾಮಿಗಳವರಲ್ಲಿಯೂ ಶರಣೆಂದು ಬಸವಣ್ಣನವರಿಗೆ ಶರಣಾರ್ಥಿಗಳನ್ನು ಹೇಳಿ ಇಂದಿನ ಈ ಪುರಾಣ ಕಾರ್ಯಕ್ರಮದ ಶುಭ ಸಮಾರಂಭದೊಳಗೆ ಅತಿಥಿ ಮಹೋದಯರಾಗಿ ಆಗಮಿಸಿ ಬಂದಿರುವ ಎಲ್ಲ ಅತಿಥಿ ಮಹೋದಯರಿಗೂ ಅನಂತ ಶರಣಗಳನ್ನು ಹೇಳಿ ಯಾವತ್ತೂ ಶಾಂತಾಶ್ರಮದ ಈ ಪುಣ್ಯ ಅಂಗಳದಲ್ಲಿ ಪಾಲ್ಗೊಂಡಿರುವ ರಾಮನಗರದ ಹಾಗೂ ಮಾಷಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿ ಬಂದಿರುವ ಶರಣು ಶರಣೆಯರೇ, ನಿಮ್ಮೆಲ್ಲರ ಪರಮ ಪವಿತ್ರವಾಗಿರುವ ಅಂತರಾತ್ಮಕ್ಕೆ ಶಿವಬಸಯ್ಯ ಶಾಸ್ತ್ರಿ ಮಾಡುವನಂಥ ಶರಣು ಶರಣಾರ್ಥಿಗಳು. ಸದ್ಗುರುವಿನ ಪಾದ ಕೃಪೆಯಿಂದ ಪರಮ ಪೂಜನೀಯರಾಗಿರುವ ಲಿಂಗೈಕ್ಯ ಗುರುಪಾದ ಮಹಾಸ್ವಾಮಿಗಳವರ 10ನೆಯ ಪುಣ್ಯ ಸ್ಮರಣೋತ್ಸವದ ತನ್ನಿಮಿತ್ತ ಮಾಡಿಕೊಂಡು ಮಹಾನ್ ಕವಿ ರಾಘವಾಂಕರಿಂದ ರಚಿತಗೊಂಡಿರುವ ಸ್ವನ್ನಲಿಗೆಯ ಸಿದ್ದರಾಮೇಶ್ವರರ ಪುರಾಣ ಪ್ರವಚನದ ಕಾರ್ಯಕ್ರಮ ಇದೇ ತಿಂಗಳ 10ನೇ ತಾರೀಕಿನಂದು ಪ್ರಾರಂಭಗೊಂಡು ಗುರುಕೃಪಾ ಗುರು ಆಶೀರ್ವಾದದಿಂದ ಇಲ್ಲಿಯವರೆಗೆ ಸುಗಮವಾಗಿ ಸಾಗುತ್ತಾ ಬಂದಾದ ಕಾರ್ಯಕ್ರಮ ಪ್ರಾರಂಭಗೊಂಡು ಇವತ್ತಿಗೆ 3ನೆಯ ದಿವಸ. ಇಂದು ಸಿದ್ದರಾಮೇಶ್ವರರ ಒಂದು ತೊಟ್ಟಿಲ್ಲದ ಶುಭ ಸಮಾರಂಭದ ಕಾರ್ಯಕ್ರಮ. 2 ದಿನಗಳ ಪರ್ಯಂತರವಾಗಿ ಸಿದ್ದರಾಮೇಶ್ವರರ ಭವ್ಯವಾಗಿರುವ ಸುಂದರವಾದ ಚರಿತ್ರೆಯನ್ನು ಕೇಳ್ಕೊಂತ ಬಂದೀವಿ. ನಿನ್ನೆಯ ದಿವಸ ಕೈಲಾಸದಲ್ಲಿರುವಂತಹ ಯಾವ ದೇವಾನುದೇವತೆಗಳು ಪರಮಾತ್ಮನ ಸಾನ್ನಿಧ್ಯದಲ್ಲಿರುವಾಗ ಭೃಂಗಿ ನಾಟ್ಯವನ್ನು ಮಾಡ್ತಾನೆ. ಎಲ್ಲರೂ ಆನಂದವಾಗಿರುವಂಥ ಸಮಯದೊಳಗೆ ದೇವಲೋಕದ 2 ಗಂಧರ್ವ ದಂಪತಿಗಳು ಅದ್ರಿಸಿರೆ ಉರ್ದುಶಿರ ಅಂಥೇಳಿ ಗಂಡ ಹೆಂಡತಿ ಬಂದು ಸ್ವಲ್ಪ ನೋಡಲಿಕ್ಕೆ ಅಷ್ಟೇನು ಚೆಲುವಾಗಿ ಇಲ್ಲ ಯಾರು ಭೃಂಗಿ. ಅವನ ನೋಡಿ ಸ್ವಲ್ಪ ತಮಾಷೆ ಮಾಡಿ ನಕ್ಕರು. ಅದನ್ನು ನಕ್ಕಿದ್ದಕ್ಕೆ ಭೃಂಗಿ ಶಾಪ ಕೊಡ್ತಾನೆ, ನನ್ನನ್ನು ನೋಡಿ ಹಾಸ್ಯಾಸ್ಪದವಾಗಿ ನೀವು ನಕ್ಕಿದ್ದಕ್ಕೆ ಭೂಲೋಕದೊಳಗೆ ಅಜ್ಞಾನಮಯವಾಗಿರುವ ನರಜನ್ಮವನ್ನು ನಿಮಗೆ ಪ್ರಾಪ್ತಿಯಾಗಲಿ ಅಂತ. ಆ ಶಾಪ ವಿಮೋಚನೆ ಯಾವಾಗ ಅಂತ ಕೇಳಿದಾಗ ಉಸಿರಿಲ್ಲದ, ನಿದ್ರೆ ಇಲ್ಲದ, ಅನ್ನವಿಲ್ಲದೆ, ಏನನ್ನೂ ಅರಿಯದೆ ಇರುವಂತಹ ಯಾವ ಅನುಮಿಸ ದೃಷ್ಟಿ ಇಳ್ಳುವ ಮಗ ನಿಮಗೆ ಜನಿಸಿದಾಗ ಆ ಶಾಪದಿಂದ ವಿಮುಕ್ತಿ ಆಗ್ತಿರಿ, ಹೋಗ್ರಿ ಅಂತ ಕಳಿಸಿದಾಗ ಶಿವನು ಅದನ್ನೇ ಅಪ್ಪಣೆ ಮಾಡ್ತಾನೆ. ಮುಂದೆ ಭೂಲೋಕದೊಳಗೆ ಅವರು ದಂಪತಿಗಳಾಗಿ ಹುಟ್ಟಿದರು. ಹುಟ್ಟಿದ ಮೇಲೆ ಮುಂದೆ ಅವರು ಮದುವೆ ಆಗುತ್ತಾರೆ. ಮುದ್ದುಗೌಡ ಸುಗ್ಗಲ ದೇವಿಯರಾಗಿ ಅವರು ಬೆಳೆದರು, ಮದುವೆಯಾಗ್ಯದ, ಒಬ್ಬ ಮಗ ಹುಟ್ಟ್ಯಾನ. ಮುಂದೆ ಜಗದ್ಗುರು ರೇವಣಸಿದ್ದೇಶ್ವರರ ಆಗಮನವಾಗ್ತದೆ ಸೊಲ್ಲಾಪುರಕ್ಕೆ. ಮಹಾಜ್ಞಾನಿಯಾಗಿರುವ ಸದ್ಗುರು ಜಗದ್ಗುರು ರೇವಣಸಿದ್ದೇಶ್ವರರು ಸುಗ್ಗಲ ದೇವಿಯವರ ಮನೆಗೆ ಬಂದು ಗರ್ಭವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಆಶೀರ್ವಾದ ಮಾಡುತ್ತಾರೆ. ಯಾಕೆಪ್ಪ ಹಿಂಗ್ಯಾಕ? ನಿನ್ನ ಗರ್ಭದೊಳಗೆ ನಿತ್ಯ ತೃಪ್ತ, ಅನಿಮಿಷ ಯೋಗಿ, ಪ್ರಾಣಯೋಗಿ ಮಹಾತ್ಮ ಜನನವಾಗ್ತದ ತಾಯಿ. ಅವನಿಂದ ಈ ಸೊಲ್ಲಾಪುರ ಭೂಕೈಲಾಸವಾಗಬೇಕಾಗ್ಯದ. ಅಂಥ ಮಗ ನಿನ್ನ ಗರ್ಭದಾಗ ಹುಟ್ಟತಾನ ಅಂತ ಹೇಳಿದಾಗ ನಗಾಕತ್ರ ಸುಗ್ಲ ದೇವಿ. ಏನು ಹೇಳಕತ್ತೀಯಪ್ಪ ನೀ ಅಂದ್ರು. 60 ವಯಸ್ಸಾಗ್ಯದ, ಮಕ್ಕಳು ಹಡಿಯೋ ಭಾಗ್ಯನೇ ಇಲ್ಲ. ಅಂತಾದ್ರಾಗ ಮಕ್ಕಳು ಆಗ್ತವಂತ ಹೇಳ್ತಿಲ್ಲ. ಇಲ್ಲ ಯವ್ವ, ಸ್ವಚ್ಛಂದಮಯವಾಗಿರುವ ನಿನ್ನ ಪುಣ್ಯ ಗರ್ಭದೊಳಗೆ ಅಂಥ ಮಹಾತ್ಮನ ಅವತಾರವಾಗ್ತದೆ. ಹುಟ್ಟಿದ ಮೇಲೆ ಸಿದ್ದರಾಮ ಅಂತ ನಾಮಕರಣ ಮಾಡಿ ಅಂತ ಆಶೀರ್ವಾದ ಮಾಡಿ ಹೋದರು.
ಗುರುವಿನ ವಾಕ್ಯ ಸುಳ್ಳಾಗಲಿಲ್ಲ. ಮುಂದೆ ಸುಗ್ಗಲಾದೇವಿ ಗರ್ಭವತಿ ಆಗ್ತಾಳೆ. ತಿಂಗಳ ಕಾಲ ಕಳಿತಾ ಇರುವ ಹಾಗೆ ಈ ಲೌಕಿಕ ರಂಗ ಯಾವ ಬಯಕೆನೂ ಇಲ್ಲದೆ ಸದಾ ಯಾವಾಗಲೂ ಶಿವಧ್ಯಾನ, ಗುರುವಿನ ಮ್ಯಾಲ ಭಕ್ತಿ ಇಟ್ಲು. ಆ ಭಕ್ತಿಯೇ ಒಂದು ಶಕ್ತಿಯಾಗಿ ಮುಂದೆ ನವಮಾಸಗಳು ತುಂಬಿದ ಮ್ಯಾಲ ಗೊತ್ತೇ ಆಗಲಿಲ್ಲ ಜನನವಾಗಿ ಆದ ಶಿಶುವಿಂದ ತಾಯಿ ಗೊತ್ತೇ ಇಲ್ಲ, ಮಲ್ಕೊಂಡ. ಕೈಲಾಸದಿಂದ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ದೇವಾನು ದೇವತೆಗಳ ಧರೆಗಿಳಿದು ಬಂದು ಆ ಮಗುವಿಗೆ ನಾಮಕರಣ ಮಾಡಿ ತೊಟ್ಲಾಗ ಹಾಕಿ ಅವರು ದೇವಲೋಕಕ್ಕೂ ಹೋಗ್ಯಾರ ಅಂತ ನಾವು ಪುರಾಣದಾಗ ಕೇಳಿ. ಒಬ್ಬ ಮಹಾತ್ಮನಿಗೆ ನಾವು ತಂದೆ ತಾಯಿಗಳಾಗಬೇಕಾದ್ರೆ, ಒಬ್ಬ ಯೋಗಿಗೆ ನಾವು ಜನ್ಮ ಕೊಡಬೇಕಾದ್ರೆ ನಮ್ಮಲ್ಲಿ ತ್ಯಾಗ, ದಾನ, ಆಚಾರ ಇವು ನಮ್ಮಲ್ಲಿ ಬೇಕು. ಅದು ಎಲ್ಲಿ ಇರ್ತದ ಅಲ್ಲಿ ಒಬ್ಬ ಮಹಾತ್ಮನ ಅವತಾರವಾಗ್ತದ. ಮನೆ ನೋಡಿ ಮಹಾತ್ಮರು ಎಂದೂ ಹುಟ್ಟಿಲ್ಲ. ನಾವು ಮಾಡುವ ಭಕ್ತಿ, ನಾವು ಮಾಡುವ ದಾನ, ನಮ್ಮಲ್ಲಿರಬಹುದಾಗಿರುವ ಆಚಾರ ಸದ್ಗುಣಾದಿಗಳು ಎಲ್ಲದ ಅಂಥ ಮನೆ ಒಳಗೊಬ್ಬ ಮಹಾತ್ಮ ಹುಟ್ಟುತ್ತಾನೆ. ಭಕ್ತಿ ಇರಬೇಕು. ಭಕ್ತಿಗೆ ಭಗವಂತ ಒಲದ. ಭಗವಂತನನ್ನ ಬಂಧಿಸುವ ಶಕ್ತಿ, ಭಗವಂತನನ್ನ ನಮ್ಮ ಕಡೆ ಸೆಳೆಯುವ ಶಕ್ತಿ ಎಲ್ಲದ ಅಂತಂದ್ರೆ ಅದು ಭಕ್ತಿಯ ಒಳಗಾದೆ. ಭಕ್ತೇ ರಸಾಧ್ಯಂತೋ ನಹಿ ಕಿಂಚರಸ್ತಿ. ಭಗವಂತನನ್ನು ಒಲಿಸಿಕೊಳ್ಳುವ ತಾಕತ್ತು ಎದರಾಗದ ಅಂದ್ರೆ ಭಕ್ತಿ ಒಳಗದ. ನಾವು ಭಕ್ತಿ ಮಾಡಬೇಕು. ಎಂಥ ಭಕ್ತಿ ಮಾಡಬೇಕು? ಭಗವಂತ ಅದಕ್ಕೆ ಪ್ರೀತಿ ಅದಾನೆ. ಬಸವಣ್ಣವ್ರು ಹೇಳ್ತಾರೆ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆಯಾವಿಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ. ಪರಮಾತ್ಮ ಎದಕ್ಕೆ ಪ್ರೀತಿ ಅದಾನ ಅಂದ್ರೆ ಭಕ್ತಿಗೆ ಬಹಳ ಪ್ರೀತಿ ಅದಾನ. ಭಕ್ತಿಗೆ ಬಹಳ ಪ್ರೀತಿ. ಬಸವ ಪುರಾಣದೊಳಗೊಂದು ಕಥೆ ಬರುತ್ತ. ಬಸವ ಪುರಾಣದೊಳಗೆ ಬಹಳ ಸುಂದರವಾಗಿರಂಥ ಒಂದು ಕಥೆ ಅದು. ಕೊಳ್ಳೂರು ಕೊಡಗೂಸು ಅಂತ ಭಾಳ ಸಣ್ಣ ಹುಡುಗಿ ಅದು. ಭಾಳ ಅಂದ್ರೆ ಒಂದು 11ರಿಂದ 12 ವಯಸ್ಸಿನ ಹುಡುಗಿ, ಸಣ್ಣದು. ಅವರ ಅಪ್ಪ ಶಿವದೇವ, ಅವರ ಅಪ್ಪಂದು ಕಾಯಕ ಏನು ಅಂದ್ರೆ ಊರಾಗ ಒಂದು ಶಿವಾಲಯ. ನಿತ್ಯ ಶಿವಾಲಯಕ್ಕೆ ಹೋಗಿ ಆ ಲಿಂಗ ಪೂಜೆಯನ್ನು ಮಾಡಿ ವಿಭೂತಿ, ಹೂಪತ್ರಿ ಎಲ್ಲವನ್ನು ಲಿಂಗಕ್ಕೆ ಧರಿಸಿ ಒಂದು ಬಟ್ಟಲ ಹಾಲು ನೈವೇದ್ಯ ಕೊಡುವಂಥದ್ದು ಒಂದು ವ್ರತ. ಇದು ಒಂದು ನಿಯಮ. ಇದು ಪ್ರತಿನಿತ್ಯ ನಡೆದ ಮ್ಯಾಲ ಒಮ್ಮೆ ಆ ಶಿವದೇವನ ಬೀಗರು ಬಂದಾರ ಮಗಳಿಗೆ ಕಾರ್ಲಿಕ್ಕೆ. ಬೀಗರು ಮನೆಗೆ ಬಂದ ಮ್ಯಾಲೆ ಏನು ಮನೆಯಾಗ ನೋಡ್ಬೇಕದು. ಬೀಗರು ಬಂದಾರಂತೇಳಿ ಚಂದ ಅಡಿಗೆ ಮಾಡೋದು, ಒಂದಿಟ್ಟು ಶಾವಿಗೆ ಹಾಕ್ಬೋದು. ಈ ಶಾವಿಗೆ ಅನ್ನೋದು ನೆನಪ ಹೋಗ್ಯದ. ಈಗ ಬೀಗರಿಗೆ ಶಾವಿಗೆನೇ ಇಲ್ಲ. ಈಗ ಹೊಸದಾಗಿ ಬೀಗತಾನ ಆದರೆ ಶಾವಿಗೆ ಉಣಿಸ್ತಿದ್ದಾರಂತ. ಯಾಕೆ ಉಣಿಸ್ತಾರ ಅನ್ನೋ ತತ್ವನೂ ಗೊತ್ತಿಲ್ಲದ ಮಂದಿ ಅದ. ಈಗ ಯಾಕೆ ಉಣಿಸ್ತಾರೆ ಶಾವಿಗೆ? ಅಯ್ಯೋ ಬೀಗರು ಬಂದಾರ ನೀವು ಒಂದೆರಡು ಶಾವಿಗೆ ಹಾಕಂತಾರಲ್ಲ. ಯಾಕೆ ಹಾಕ್ತಾರೆ ಶಾವಿಗೆ? ಯಾಕೆ ನಮ್ಮ ಮನೆಯಾಗ ಏನು ಜ್ವಾಳದ ಹಿಟ್ಟಿಲ್ಲ, ಗೋಧಿ ಹಿಟ್ಟಿಲ್ಲ, ಏನು ಅಕ್ಕಿ ಇಲ್ಲ, ಬ್ಯಾಳಿಲ್ಲ, ಬ್ಯಾಲಿಲ್ಲ, ಶಾವಿಗೆನೇ ಯಾಕೆ ಹಾಕಬೇಕು? ಅದು ನೇಮ್ ಅದರದು. ಕುಂದ್ರಿ ರಾಮನಗರದ ಹುಡುಗರು ಭಾಳ ಆಗ್ಯವ್ರು. ಈಗ ಹೋದ್ರು ಸಿಟ್ಟು ಇದ್ದಿದ್ದಿಲ್ಲ. ಇಲ್ಲ ನಮ್ಮ ಮುಂದೆ ಒಂದು ಲಾರವೇನು ಇನ್ನೂ ಊರಾಗ ಏಸವೇನು ಮನ್ಯಾಗ ಇರಲಿ. ಮಕ್ಕಳು ಸಂಪತ್ತು ಇರ್ಬೇಕವ. ಶಾವಿಗೆ ಯಾಕೆ ಮಾಡ್ತಿದ್ರಂದ್ರೆ ನೋಡಿ, ನೀವು ಶಾವಿಗೆ ಅದನ್ನು ಕುದಿಯಾಕೆ ಇಟ್ಟಿರ್ತೀರಿ, ಅದಕ್ಕೇನೂ ಹಾಕಂಗಿಲ್ಲ, ಬರೀ ನೀರು ಇರ್ತದೆ. ನೀರಿನ್ಯಾಗ ಒಂದಿಟ್ಟು ಶಾವಿಗೆ ಹಾಕಿ ಅದನ್ನು ಕುದಿಸಿ ನೀರು ಬಸ್ತು ಒಂದು ತಾಟ್ನ್ಯಾಗ ಅದನ್ನು ಎಡಿ ಮಾಡಿ ಅದ್ರ ಮ್ಯಾಲೆ ಒಂದಿಟ್ಟ ಬೆಲ್ಲ, ಒಂದಿಟ್ಟು ತುಪ್ಪ ಅದನ್ನು ನೀಡಿ ಅವ ಕಲಸ್ಕೊಂಡು ಉಣ್ಬೇಕಾದ್ರೆ ಅವು ಎಂದೂ ಕೈಯಾಗ ಹಿಡ್ದಟ್ಟ ಬರಂಗಿಲ್ಲ ರೀ. ಒಂದಕ್ಕೊಂದು ಹಿಡ್ಕೊಂಡೇ ಬರ್ತಾವೆ. ಹಂಗಾಗಿ ಅಡಗೈಲಿ ಅವು ಬಿಡಿಸ್ಬೇಕು. ಅವನ್ನ
ಇಲ್ಲಾಂದ್ರೆ ಅವು ಈ ದಾಡಿ ಪಾಡಿ ಬಿಟ್ಟವ್ರಿಗೆ ಉಣಿಸಿದ್ರಂತ ಅವು ಏನು ದಾಡಿ ಎಷ್ಟು ತಿಂದಿರ್ತಾನೆ ಶಾವಿಗೆ ಎಷ್ಟು ತಿಂದಿರ್ತಾನೆ ಅಂಟುಕೊಂಡೇ ಬರ್ತಾವ್ರೆ ಒಂದಕ್ಕೊಂದು. ಹೌದಿಲ್ಲ ಅವ ಯಾಕಂದ್ರೆ ಶಾವಿಗೆ ಉಣಿಸ್ಬೇಕಂದ್ರೆ ಹೊಸದಾಗ ಆದ ಬೀಗತನಕ್ಕ ಅವರ ನಮ್ಮ ಕಳ್ಳಿನ ಸಂಬಂಧ ಹ್ಯಾಂಗೆ ಬೆರಿಬೇಕು ಅಂದ್ರೆ ಶಾವಿಗೆ ಹ್ಯಾಂಗೆ ಒಂದಕ್ಕೊಂದು ಅಂಟುಕೊಂತ ಹಂಗೆ ಇರಲಿ ಅಂತ ಶಾವಿಗೆ ಉಣಿಸ್ತಿದ್ರು. ಅದು ಗೊತ್ತಿಲ್ಲ ಮಂದಿ ಶಾವಿಗೆನೇ ಬಿಟ್ಟದ. ಈಗ ಏನೇನು ಬೇರೆ ಬೇರೆ ಏನೇನು ಉಣಿಸ್ಲಿಕ್ಕತ್ತಾರ್ರಿ. ಹಂಗ ಬೀಗರು ಬಂದರು. ಬಂದ ಮೇಲೆ ಮನೆಗೆಲ್ಲ ಚಂದ ಅಡಿಗೆ ಮಾಡಿದ ಮೇಲೆ ಜಾತ್ರೆ ಅದರಿ ಊರಾಗ ಕರ್ಲಿಕ್ಕೆ ಬಂದೀವಿ. ಮತ್ತು ಗಂಡ ಹೆಂಡತಿ ಇಬ್ಬರು ಬರಬೇಕು. ಅವ ಅಂದ, ಇಲ್ಲ ನಂದು ಪೂಜಾದ ನೇಮ್ ಅದ, ಆ ವ್ರತ ಅದ, ಅದನ್ನು ಬಿಟ್ಟು ಬರಕ್ಕೆ ಆಗಂಗಿಲ್ಲ. ಮತ್ತು ಹ್ಯಾಂಗೆ ಮಾಡೋದೆ? ಇಲ್ರಿ ಮಾವಾರ, ನೀವು ಬಂದಾಗ ಒಮ್ಮೊಂಬರಿ ಇದೇ ಹೇಳ್ತೀರಿ. ನೀವು ನಮ್ಮ ಊರಿಗೆ ಬಂದ ಇಲ್ಲ ನೀವು ಎಷ್ಟು ವರ್ಷ ಆಯ್ತು, ಅದಕ್ಕೆ ಈ ಸಲ ನೀವು ಬರೇಬೇಕು. ನೀವು ಪೂಜೆ ಮಾಡೋದು ಹೆಂಗೆ? ಅವಾಗ ಈ ಕೊಡಗು ಸಿಕ್ತಲ್ಲ ಮಗಳು, ಯಪ್ಪ ಅವ್ರಾಟ ಕರ್ಲಿಕ್ಕತ್ತಾರಂದ್ರೆ ನೀವು ಅಲ್ಲೇನು ಬೇಡ್ರಿ, ನೀವು ಹೋಗ್ರಿ. ಅಲ್ಲವ ಪೂಜೆ ನಾ ಮಾಡ್ತೀನಿ ಅಂದಲಕ್ಕಿ. ಇದು ನನಗೆ ಅವಕಾಶ ಅಂದಳು. ಇದು ನನಗೆ ಅವಕಾಶ ಇಲ್ಲ, ನಾ ಶಿವಾಲಯಕ್ಕೆ ಹೋಗಿ ಪೂಜೆ ಮಾಡ್ತೀನಿ. ನಸಕ್ನ್ಯಾಗ ಹೋಗಿ ದೇವರ ತಲೆ ಮೇಲೆ ನೀರು ಹಾಕ್ತೀನಿ, ವಿಭೂತಿ ಹಚ್ತೀನಿ, ಉಪತ್ರಿ ಹಾಕ್ತೀನಿ, ಧೂಪ ಹಾಕ್ತೀನಿ, ದೀಪ ಹಚ್ಚತೀನಿ, ಮತ್ತು ಹಾಲಿನ ನೈವೇದ್ಯ, ಹಾಲೂ ನೈವೇದ್ಯ ಮಾಡ್ತೀನಿ, ಹಾಲು ಒಯ್ದು ನೈವೇದ್ಯ ಮಾಡ್ತೀನಿ, ನೀವು ಹೋಗಿ ಬರ್ರಿ ಅಂತ ತಂದೆ ಮುಂದೆ ಕೈ ಮುಕ್ಕೊಂಡು ಹೇಳಿದಾಗ ತಂದೆಗೆ ಆನಂದ ಆಗ್ತದೆ. ನೋಡ್ಯವ್ವ ಮಗಳ, ನಾ ಭಾಳ ದಿವಸದಿಂದ ವ್ರತ ನಿಯಮ ಮಾಡ್ಕೊತ ಬಂದೀನಿ, ಈಗ ನೀ ತಪ್ಪಿಸ್ಬೇಡ ನೋಡಿ. ಇಲ್ಲಪ್ಪ ನೀವು ಹೋಗಿ ನಾ ಎಲ್ಲ ಹೋಗ್ತೀನಿ ಆಯಿತು ಅಂತ ಮಗಳ ಮ್ಯಾಲ ನಂಬಿಗಿಟ್ಟು ಹೋಗ್ಯಾರ. ಗಂಡ ಹೆಂಡತಿ ಹೋಗ್ಯಾರ. ಹೇಳ್ತೀನಿ ರೀ, ಕೊಡಗು ನಸುಕಿನ್ಯಾಗ 4 ಸಣ್ಣ ಹುಡುಗಿ ಮನೆ ಕಸ ಹೊಡೆದದ, ಅಂಗಳ ಕಸ ಹೊಡೆದದ, ನೀರು ಹಾಕಿ ರಂಗೋಲಿ ಹಾಕಿ ಏನು ಸ್ನಾನ ಮಾಡ್ಯದ, ಪೂಜಾಕ್ಕೆ ಬೇಕಾಗಿದ್ದೆಲ್ಲ ನೀರ ಹೂವು ಪತ್ರಿ ಏನೇನು ಬೇಕು ಭಸ್ಮ ಎಲ್ಲ ತಗೊಂಡಾಳ. ಎಲ್ಲ ತಗೊಂಡು ಒಂದು ಬಟ್ಟಲ ಹಾಲು, ಆಕಳಿತ್ತು ಹಿಂಡುತ್ತದೆ, ಒಂದು ಬಟ್ಟಲ ಹಾಲು ತಗೊಂಡಾಳ. ಬೇಗ ಹೋಗಬೇಕು, ನನಗಿದು ಅವಕಾಶ ಅದೇ, ನಾ ದೇವ್ರ ಪೂಜೆ ಮಾಡಬೇಕು. ಅವಸರ ಮಾಡಿ ಎಲ್ಲ ತಗೊಂಡು ಗುಡಿಗೆ ಬಂದಾಳ. ಗುಡಿಯೆಲ್ಲ ಸ್ವಚ್ಛ ಮಾಡಿ ಲಿಂಗದ ಮ್ಯಾಲ ಧರಿಸಿದ ಅವೆಲ್ಲ ಒಣಗಿದ ಹೂಪತ್ರಿ ತೆಗೆದಾಳ. ತಲೆ ಮ್ಯಾಲ ನೀರು ಎರೆದು ಲಿಂಗ ತೊಳೆದು ವಾರಿಸಿ ಚಂದ ವಿಭೂತಿ ಹಚ್ಚಾಳ, ಗಂಧ ಹಚ್ಚಾಳ. ತಂದು ಹೂಪತ್ರಿ ಎಲ್ಲ ಶಿವಲಿಂಗದ ಮ್ಯಾಲ ಇಟ್ಟು ಮುಂದೆ ಊದಿನ ಕಡ್ಡಿ ಹಚ್ಚಾಳ, ದೀಪ ಹಚ್ಚಾಳ. ಏನು ಭಾಳ ಚಂದ ಅಲಂಕಾರ ಮಾಡಿ ತಾನು ತಂದಿರುವ ನೈವೇದ್ಯಕ್ಕ ಬಟ್ಟಲ ಹಾಲು ಶಿವನ ಮುಂದೆ ಇಟ್ಟು ಕೈ ಮುಕ್ಕೊಂಡು ಕುಂತಾಳ. ಶಿವನೇ, ಹೇ ಪರಮಾತ್ಮ, ನಮ್ಮಪ್ಪ ಊರಿಗೆ ಹೋಗ್ಯಾನ, ಈ ಸೇವಾ ಮಾಡೋ ಭಾಗ್ಯ ನನ್ನ ಪಾಲಿಗೆ ಬಂದಾದ. ಈಗ ಹಾಲು ತಂದೆ ನಿತ್ತಗು. ಆ ಮಗುವಿನ ಭಾವ ಏನಿತ್ತಿಲ್ಲಿ ಅಂದ್ರೆ, ಪ್ರತಿನಿತ್ಯ ನಮ್ಮಪ್ಪ ಶಿವನಿಗೆ ಹಾಲು ಕುಡಿಸ್ತಾನನ್ನೋ ಭಾವಿತ್ತದಕ್ಕ. ಹಂಗ ಶಿವನಿಗೆ ಹಾಲು ಕುಡಿಸ್ಬೇಕು ಅಂತ ಬಟ್ಟಲು ಮುಂದಿಟ್ಟಾಳ, ಕೈ ಮುಕ್ಕೊಂಡು ಕೂತ್ಕೊಂಡಾಳ. 10-15 ನಿಮಿಷ ಆತ್ರಿ, ಶಿವ ಬರಲಿಲ್ಲ. ಅವಾಗ ಹೇಳ್ತಾಳೆ, ಶಿವನೇ 10-15 ನಿಮಿಷ ಆತ್ ಮುಂದೆ ಕುಂತೀನಿ, ಚಂದ ಕೆನಿ ಬರಂಗ ಹಾಲು ಕಾಸ್ಕೊಂಡು ಬಂದೀನಿ, ನೀ ಯಾಕೆ ಬಂದು ಹಾಲು ಕುಡಿಯಲಾಗಿದೆ? ಹಾಲು ಕುಡಿ ಅಂತಾಳ. ಶಿವ ಬರವಲ್ಲ. ಅವಾಗ ಕೊಡಗುಸು ಅಂತದ, ನಾ ಹಾಲು ಭಾಳ ಚಂದ ಕಾಸಿಲ್ಲ ಅಂತ ನೀ ಬರಲ್ಲ. ಏನ್ ನಾ ಮುಂದೆ ಅದೀನಿ, ನಿನಗೇನಾರ ಕುಡಿಯೋ ಮುಂದೆ ನಾ ನೋಡ್ಕೊಂತ ಕುಂತ್ನಿ ಅಂದ್ರೆ ದೃಷ್ಟಿ ಆಗತ್ತೇನಂತ ನೀ ಬರಬಲ್ಲೆಗೆ. ಏನು ನೋಡ್ರಿ, ಸಣ್ಣ ಹುಡುಗಿ ಹೇಳಕತ್ತದ ಶಿವನಿಗೆ. ಇಲ್ಲ, ನಾ ಹೊರಗೆ ಹೋಗಿ ನಿಂದಿರ್ತೀನಿ, ಮರಿಗೆ ನಿಂದಿರ್ತೀನಿ, ನೀ ಬಂದು ಹಾಲು ಕುಡಿ. ಹೊರಗೆ ಹೋಗ್ಯದ್ರಿ. ಹೊರಗೆ ಹೋಗಿ ಬಾಗಲ್ದ ಆ ಕಡೆ ಹಿಂಗೆ ಮರಿಗೆ ನಿಂತದ, ಆ ಕಡೆ ಮಾರಿ ಮಾಡಿ 10-15 ನಿಮಿಷ ನಿಂತದ ಮಗು. ಆದರೂ ಶಿವ ಬಂದು ಹಾಲು ಕುಡಿಲಿಲ್ಲ.
ಮತ್ತು ಹೊಳ್ಳಿ ಬಂದ, ಒಳಗೆ ಬಂದಾಳ, ನೋಡಿದಳು ಬಟ್ಟಲ್ದಾಗ ಹಾಲು ಹಂಗ ಇದ್ದು. ಯಾಕೆ ನೀ ಕುಡಿಯಲ್ಲಾಗಿದೆ? ನಾ ಸಣ್ಣವಳಂತ ಭಾಳ ಕಾಡಕತ್ತಿ ಏನು? ಹಂಗೆಲ್ಲ ಹಠ ಮಾಡಬೇಡ. ನೀ ಹಾಲು ಕುಡಿಲಿಲ್ಲ ಅಂತಂದ್ರೆ ನಮ್ಮ ಅಪ್ಪನ ವ್ರತ ನೀ ಮತ್ತಪ್ಪಿ ಹೋಗ್ತದ. ಹಂಗೆ ಕಾಡಕ್ಕೆ ಹೋಗಬೇಡ ಶಿವನ, ನೀ ಹಾಲು ಕುಡಿ ಅಂತಾಳ. 1 ತಾಸು ಹಿಂಗ ಬೇಡ್ಯಾಳ. ಶಿವ ಏನು ಬಂದು ಹಾಲು ಕುಡಿಲಿಲ್ಲ. ಕೈಲಾಸದಾಗ ಪಾರ್ವತಿ ಶಿವನಿಗೆ ಹೇಳಕತ್ತಾಳ, ಏನ್ರಿ ಪಾಪ ಪುಣ್ಯ ಅರಿಯದ ಮುಗ್ಧ ಭಾವದ ಸಣ್ಣ ಮಗು ಹಾಲು ಕುಡಿ ಅಂತ ಹೇಳಕತ್ತದ. ನೀವು ಹೋಗಿ ಹಾಲು ಯಾಕೆ ಕುಡಿಯಬಲ್ಲಿ? ಇನ್ನೂ ಸ್ವಲ್ಪ ತಡಿ ಪಾರ್ವತಿ, ಇನ್ನೂ ಒಂದು ಸ್ವಲ್ಪ ಪರೀಕ್ಷೆ ಮಾಡೋಣ, ಇನ್ನೊಂದು ಸ್ವಲ್ಪ ಪರೀಕ್ಷೆ ಮಾಡೋಣ ತಡಿ ಎಂದಾಗ ಕೊನೆಗೆ ಕೊಡಲು ಪರಿಯಾಗಿ ಬೇಡುತ್ತದ, ಕೇಳುತ್ತದ. ಏನೂ ಆ ಶಿವ ಬರದೆ ಇರುವಾಗ ನೀ ಹಿಂಗ ಹಾಲು ಕುಡಿಯಂಗಿಲ್ಲ, ನೀನು ಇದು ನೀ ಕುಡಿಲಿಲ್ಲ ಅಂದ್ರೆ ನಮ್ಮ ಅಪ್ಪ ಹೊಡಿತಾನ ನನಗೆ. ಅಲ್ಲಿ ಹೊಡೆಸ್ಕೊಂಡು ಸಾಯೋ ಬದಲಿ ನಿನ್ನ ಮುಂದೆ ನಾ ಪ್ರಾಣ ಬಿಡ್ತೀನಿ ಅಂತ ಶಿವಲಿಂಗಕ್ಕ ತಲೆಯನ್ನ ಅಪ್ಪಳಿಸ್ತಾಳ. ಬಾನಿಯ ಹಾಲು ಕುಡಿ ಅಂತ ಮತ್ತೊಮ್ಮೆ ಹೋಗಿ ಬರೋದು, ತಲೆ ಒಡೆಯೋದು. ತಲೆ ಒಡೆದಾದ, ರಕ್ತ ಸುರಿಯಕತ್ತದ. ಇನ್ನೇನು ಮೋರ್ಚೆ ಹೋಗಿ ಬೀಳ್ತಿತ್ತು. ಆ ಲಿಂಗದೊಳಗ ಜಗದೊಡೇನಾಗಿರುವ ಪರಮಾತ್ಮ ಬಂದ, ಕಂದ ಶಾಂತಳಾಗು ಶಾಂತಳಾಗು ತಗೊಂಡು ಬೈಲಿ ಹಾಲಂದ. ಕೈಯಾಗ ಒಯ್ದು ಹಾಲು ಕೊಟ್ಟಾಳ. ಶಿವ ಆನಂದ ಭರಿತವಾಗಿ ಹಾಲು ಕುಡಿತಾನ. ಹಾಲು ಕುಡಿದ ಮೇಲೆ ಶಿವನೇ, ಈಗ ನೀ ಹಂಗೆ ಕಾಡಕ್ಕೆ ಹೋಗ್ಬೇಡಪ್ಪ, ನೀನು ನಾ ತಂದು ಪೂಜಾ ಮುಗಿಸಿ ನಿನ್ನ ಮುಂದಿಟ್ಟು ಒಮ್ಮೆ ಕರಿತೀನಿ, ಬಂದು ಹಾಲು ಕುಡಿದು ಹೋಗು. ಯಾಕಾಗವಲ್ದಕ್ಕ ಕಂದ ಅಂತ ತಲೆ ಮೇಲೆ ಕೈ ಇಟ್ಟ. ಎಲ್ಲವೂ ಮಾಸಿ ಹೋಗ್ಯದೆ. ತದನಂತರ ಇಷ್ಟು ಖುಷಿ ಆಗ್ಯದ. ಏನು ಹಸನ್ಮುಖಳಾಗಿ ಶಿವನಿಗಿನ ಹಾಲು ಕುಡಿಸಿನನ್ನುವಂಥ ಆನಂದ ತೃಪ್ತಿ ಆ ಮಗುವಿಗೆ ಆಗ್ಯದ. ಮನೆಗೆ ಹೋಗ್ತಾಳೆ. ಮತ್ತೊಂದು ಬೆಳಗಿನ ಜಾವ, ಯಾವಾಗ ಬೆಳಗ್ಗೆ ಹರಿತದೆ ನಾ ಹೋಗಿ ಹಾಲು ಕುಡಿಸ್ಬೇಕು. ಮತ್ತು ಬೆಳಗ್ಗೆ ಹರಿತು ನಿತ್ಯದ ಕ್ರಿಯಾದಿಗಳನ್ನು ಮುಗಿಸ್ಕೊಂಡು ಮತ್ತು ಹಾಲ ಪೂಜಾ ಸಾಮಾನು ತೊಗೊಂಬರಬೇಕು, ಪೂಜೆ ಮಾಡಬೇಕು, ಹಾಲು ಇಡಬೇಕು. ಶಿವ ಬಂದು ಹಾಲು ಕುಡಿ ಅಂದಾಗ ಬಂದು ಶಿವ ಹಾಲು ಕುಡಿಲಿಕ್ಕತ್ತಾನ. 3-4 ದಿವಸ ಆಗ್ಯಾದ. ಒಮ್ಮೆ ಗುಡಿಗೆ ಬಂದಾಳ. ಬಂದು ಪೂಜೆ ಮಾಡಿ ಹಾಲಿಟ್ಟಾಳ. ಹಾಲು ಕುಡಿಸಿ ಬರೇ ಬಟ್ಟಲ ತಗೊಂಡು ಮನೆಗೆ ಹೋಗಬೇಕು ಅನ್ನೋದಕ್ಕ ಜಾತ್ರೆಗೆ ಹೋಗಿರುವ ತಂದೆ ತಾಯಿಗಳು ಎದುರಿಗೆ ಬಂದಾರ. ಎದುರಿಗೆ ಬಂದಾರ. ಬಂದ ಮೇಲೆ ನೋಡ್ತ ಬಟ್ಟಲ ಬರಿದದ. ಅಮ್ಮ ದೇವ್ರ ಪೂಜೆ ಮಾಡಿ ಏನು ಮಾಡಿ ಮಾಡಿ ಹಾಲ ನೈವೇದ್ಯ ಕೊಟ್ಟಿ ಏನು ಕೊಟ್ಟೀನಿ. ಶಿವ ಹಾಲು ಕೊಡೋದು ಸಂತೃಪ್ತನಾಗಿ ಆನಂದ ಆಗ್ಯಾನ. 1ನೇ ದಿವಸ ಬರಲಿಲ್ಲ, ಭಾಳ ಕಾಡದ. ನಾ ತಲೆನೇ ಅಪ್ಪಳಿಸಿದಾಗ ಶಿವ ಬಂದು ಹಾಲು ಕುಡ್ದಾನ. ನಿತ್ಯಲು ಹೋಗಿ ನಾ ಶಿವನಿಗೆ ಹಾಲು ಕುಡಿಸೀನಿ. ಇದೀಗ ಹಾಲು ಕುಡಿಸಿ ಮನೆಗೆ ಹೊಂಟೀನಿ, ನೀವು ಭೇಟಿಯಾಗಿರಿ. ತಂದೆಗೆ ಉಗ್ರವಾದ ಸಿಟ್ಟು ಬರಕತ್ತದ. ಪಾಪಿ, ಎಷ್ಟೋ ವರ್ಷಗಳಿಂದ ನಾ ಮಾಡಿಕೊಂಡು ಬಂದ ನೇಮ, ನಾ ಮಾಡಿಕೊಂಡು ಬಂದ ವ್ರತ, ದೇವರ ಹಾಲು ಕುಡ್ದಾನಂತ ಸುಳ್ಳು ಹೇಳ್ತೀಯಲ್ಲ. ನೀನ ಕುಡಿದಿದ್ದಿ, ನೀನ ಕುಡಿದಿ ಹಾಲ? ಇಲ್ಲ ಯಪ್ಪ, ನಾ ಕುಡಿದಿಲ್ಲ, ಶಿವನಿಗೆ ಕುಡಿಸಿ. ಮತ್ತು ಸುಳ್ಳು ಹೇಳ್ತೀಯ ಅಂತ ಒಂದು ಏಟು ಮಗಳಿಗೆ ಹೊಡಿತ. ನಾ ದೇವರಿಗೆ ಕುಡಿಸೀನಿ ಅಂತ ಕೊಡಗೋಸು ಅಂತಾದ, ನೀನ ಕುಡ್ದಿ ಅಂತ ತಂದೆ ಅಂತಾನ. ಇಬ್ಬರಿಗೆ ವಾದ ನಡೆದಾಗ ಓಣ್ಯಾಗಿನ ಮಂದಿ ಎಲ್ಲರೂ ಬಂದು ಸೇರ್ಯಾರ. ಯಾಕೋ ಶಿವದೇವ ಮಗಳಿಗೆ ಹೊಡ್ಲಿಕ್ಕತ್ತಿದ್ರಿ ನೋಡ್ರಿ. ನಾ ಎಷ್ಟೋ ದಿನ ವ್ರತ ನಿಯಮ ಕೈಗೊಂಡಿದ್ದೆ, ದೇವರಿಗೆ ನೈವೇದ್ಯ ಮಾಡಿ ಬರೋದು. ಇವತ್ತ ನನ್ನ ಮಗಳು ದೇವರ ಹೆಸರು ಮೇಲೆ ತಾನ ಕುಡಿದು ದೇವರು ಕುಡ್ದಾನಂತೆ, ದೇವ್ರ ಮೇಲೆ ಹಾಕ್ಲಿಕ್ಕತ್ತಾಳ. ನನ್ನ ಮಗಳು ಏನು ಮಾಡಲಿ, ಇಂಥ ಮಗಳು ಇದ್ದರೇನು ಸತ್ತರೇನು ಅಂತ ಮತ್ತೆ ಆ ಡೇಟ್ ಹೊಡಿತಾನ. ಹಿರಿಯರಂತಾರ ತಾಳು ಹೊಡಿಬೇಡ ಮಗುಬೇಗಿ. ನಿನ್ನ ಮಗಳು ಏನು ಹೇಳ್ಯಾಳ? ದೇವರಿಗೆ ಹಾಲು ಕುಡಿಸೀನಿ ಅಂದಾಳ. ಹೌದು, ಹಾಲು ಕುಡಿಸೀನಿ. ನೀನು ನಿನ್ನ ಮಗಳ ಕುಡ್ದಾಳ ಅಂತ ನಿನ್ನ ವಾದದ. ಹೌದು, ವಾದದ. ನಡ್ರಿ ಗುಡಿಗೆ ಅಂದ್ರು. ಮತ್ತೊಂದು ಬಟ್ಲ ಹಾಲು ತಂದು ಕುಡಿಸ್ಬೇಕಲ್ಲ. ಬಟ್ಲ ಹಾಲು ತಗೊಂಡು ಬಂದು ಗರ್ಭ ಗುಡಿ ಒಳಗೆ ಹೋಗಿ ಶಿವಪ್ಪ ಮಗು ಹೇಳಕತ್ತದೆ, ಹೇ ಶಿವನೇ, ನೀ ಹಾಲು ಕುಡ್ದಿ ಅಂದ್ರೆ ನಮ್ಮ ಅಪ್ಪ ನನಗೆ ನಂಬವಲ್ಲ, ಹೊಡಿಲಿಕ್ಕತ್ತಾನ. ಈಗ ನೀ ಬಂದು ಹಾಲು ಕುಡ್ದಿ, ನಾ ಹೇಳೋ ಮಾತು ಸತ್ಯ ಆಗುತ್ತದ. ಮತ್ತೆ ನೀ ಬಂದು ಹಾಲು ಕುಡಿಲಿಲ್ಲ ಅಂದ್ರೆ ನಮ್ಮ ಅಪ್ಪ ಹೇಳೋದು ಮಾತೇ ಸತ್ಯ ಆಗುತ್ತದ. ನೋಡಿ ಏನು ಮಾಡುತ್ತೆ ಅಂತ ಮುಂದೆ ಹಾಲಿಟ್ಟ.
ಕೈ ಮುಗಿದು ಪ್ರಾರ್ಥನೆ ಮಾಡ್ಲಿಕ್ಕತ್ತಾಳ. ತಂದೆ ತಾಯಿಗಳೆಲ್ಲರೂ ಹೊರಗೆ ನಿಂತಾರೆ, ಜನ ಎಲ್ಲ ಹೊರಗೆ ನಿಂತಾರೆ. ಗರ್ಭಗುಡಿ ಒಳಗಿಲ್ಲ ಯಾರು. ಬಹಳ ಹೊತ್ತಾತು. ದಿನ ಕರೆದ ಕೂಡೇನ ಬಂದು ಹಾಲು ಕುಡಿಯವ ಶಿವ ಬರವಲ್ಲ. ಶಿವ ಬರಲಿಲ್ಲ. ಶಿವನೇ ಹಂಗೆ ಮಾಡಬೇಡ, ನಾನು ನಿರಪರಾಧಿ, ಈಗ ಅಪರಾಧಿ ಸ್ಥಾನದೊಳಗೆ ನನ್ನ ತಂದೆ ನಿಲ್ಲಿಸ್ಯಾನ, ಕೃಪಾ ಮಾಡು, ಹಂಗೆ ಕಾಡಕ್ಕೆ ಹೋಗ್ಬೇಡ, ಬಾ ಶಿವನೇ ಬಾ ಅಂತ ಕೂಗಿ ಕರೀತಾಳ. ಶಿವ ಬರಲೇ ಇಲ್ಲ. ಅರ್ಧ ಗಂಟೆ ಆಗ್ಯಾದ. ಮತ್ತೆ ಬಂದು ತಂದೆ ಸುಳ್ಳು ಹೇಳ್ತೀಯ, ದೇವರು ಎಲ್ಲರ ಲಿಂಗದಾಗ ಬರ್ತಾನೇನು ಅಂದ. ಮತ್ತೆ ಡೇಟ್ ಹೊಡ್ಲಿಗತ್ತಾರ. ಹೊಡಿಬೇಡ ಯಪ್ಪ ಹೊಡಿಬೇಡ, ಮಾನ್ಯ ಶಿವ ಕರೆದ್ರೆ ಬಂದಿಲ್ಲ, ತಲೆ ಒಯ್ದು ಶಿವನಿಗೆ ಅಪ್ಪಳಿಸಿದಾಗ ಬಂದಾನ, ಇದು ನೋಡು ಅಂತ ಹೇಳಿ ಮತ್ತೊಮ್ಮೆ ತಲೆ ಅಪ್ಪಳಿಸುತ್ತಿರುವಾಗ ಆ ಯಾವಾಗ ತಲೆ ಲಿಂಗಕ್ಕೆ ಅಪ್ಪಳಿಸಿದಳು ಮತ್ತೆ ಶಿವ ಬಂದಾನ, ಹಾಲು ಕುಡಿದಾನ. ಹಾಲು ಕುಡಿಯುವುದರ ಜೊತೆಗೇನೆ ಆ ಕೊಡಗು ಸಣ್ಣ ತನ್ನೊಳಗೆ ಐಕ್ಯ ಮಾಡ್ಕೊಂತಾನೆ. ಅಲ್ಲಿ ಐಕ್ಯ ಮಾಡಿಕೊಂಡು ಲಿಂಗದೊಳಗೆ ಇಳಿಯುವಾಗ ಮಗಳೇ ಮಗಳೇ ಅಂತ ಓಡಿ ಬಂದು ತಲಿಮಾಗಿನ ಜಡೆಗಳನ್ನು ಕೈಯಾಗ ಹಿಡಿದಾನ. ಜಡಿ ಮಾತ್ರ ಲಿಂಗದ ಮ್ಯಾಲ ಹಂಗ ಉಳಿದಾವ. ಲಿಂಗದೊಳಗ 12 ವರ್ಷದ ಬಾಲಕಿ ಶಿವನೊಳಗ ಬೆರೆತ ಕಥೆ ಬರುತ್ತದೆ ಬಸವ ಪುರಾಣದ. ನೀನಿಟ್ಟವರವಲ್ಲ